ಭದ್ರಾ ಜಲಾಶಯ ಕಳೆದ ವರ್ಷ ನಮ್ಮ ರೈತರ ಜೀವನಾಡಿ 1 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆ ಭತ್ತ ಬೆಳೀತಾ ಇದ್ದಾರೆ ರೈತರು. ನಮ್ಮ ದಾವಣಗೆರೆ ಜಿಲ್ಲೆ ರೈತರಿಗೆ ಕೊನೆಯ ಭಾಗ ನೀರು ಬರೋದು ಕಷ್ಟ ಇದೆ. ಕಳೆದ ವರ್ಷ ರೈತ ಒಕ್ಕೂಟದಿಂದ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಭದ್ರಾ ಜಲಾಶಯ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ, ದಾವಣಗೆರೆ ಬಂದ್ ಮಾಡಿದ್ವಿ, ಶಿವಮೊಗ್ಗ ಸಿಎ ಕಚೇರಿ ಮುತ್ತಿಗೆ ಹಾಕಿದ್ವಿ, ಬೆಂಗಳೂರಿನಲ್ಲಿ ವಿಧಾನಸೌಧ ಚಲೋ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುತ್ತಿಗೆ ಕಾರ್ಯಕ್ರಮ ಮಾಡಿದ್ರು, ಅಲ್ಲಿ ಸಹ ನಮ್ಮನ್ನ ಬಂಧಿಸಿದ್ರು. ಅದಾದ ನಂತರ ಕೊನೆಯದಾಗಿ ನಮ್ಮ ಕ್ಷೇತ್ರ ಹೊನ್ನಾಳಿ ಕ್ಷೇತ್ರ ಕುಂದೂರಿನಲ್ಲಿ ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದಲೇ ನಾವು ಸಭೆ ಮಾಡಿದ್ವಿ. ಸುಮಾರು ಒಂದು 5,000 ಜನ ರೈತರು ಸೇರಿದ್ರು. ನಾವು ಒಂದು ನಿರ್ಣಯ ಮಾಡಿದ್ವಿ, ಭದ್ರಾ ಜಲಾಶಯಕ್ಕೆ ಯಾವುದೇ ಸಂದರ್ಭದಲ್ಲಿ ಅಪಾಯ ಆದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ವಿ. ನಾವು ಕೇವಲ ಫೋಟೋಶೂಟು ಅಥವಾ ಪ್ರಚಾರಕ್ಕೋಸ್ಕರ ಮಾಡ್ತಾ ಇಲ್ಲ ಈ ಹೋರಾಟವನ್ನು. ನಮ್ಮ ರೈತರಿಗೆ ಏನು ಭದ್ರಾ ಜಲಾಶಯ ಬಹಳ ಇದು ಪ್ರಾಮುಖ್ಯ. ರೈತರ ಜೀವನನೇ ಬರಡಾಗುತ್ತೆ. ಈ ಜಲಾಶಯ ಕೆಳಭಾಗದಲ್ಲಿ 800 ಮೀಟರ್ ಬಫರ್ ಜೋನ್ ಇದೆ. ಅದಕ್ಕಿಂತ ನಾವು ಕುಡಿಯೋ ನೀರಿಗೆ ಯಾವತ್ತೂ ವಿರೋಧ ಮಾಡಿಲ್ಲ. ಮಾನವೀಯತೆ ನಮಗಿದೆ. ಆದರೆ ನಾವು ಹೇಳೋದೇನು, ಈ ಜಲಾಶಯ ಕೆಳಭಾಗದಲ್ಲಿ ನಾನು ಚೀಫ್ ಇಂಜಿನಿಯರ್ ಮಾತಾಡಿದೆ, SCV ಮಾತಾಡಿದೆ, ಎಕ್ಸಿಕ್ಯೂಟಿವ್ ಮಾತಾಡಿದೆ. ಅವರು ಸರ್ ನಾವು ಮೀಟಿಂಗ್ ಹೋಗಿದ್ವಿ ಬೆಂಗಳೂರಿಗೆ, ಬ್ಲಾಸ್ಟ್ ಮಾಡಿದ್ರೆ ಅದು ಬ್ಲಾಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಬ್ಲಾಸ್ಟ್ ಮಾಡಿ ಹೇಗೆ ದೊಡ್ಡ ಬಂಡೆ ಇದೆ, ಬ್ಲಾಸ್ಟ್ ಮಾಡಿದ್ದಾರೆ. ನಮ್ಮ ಮೂಡಿಗೆರೆಯಪ್ಪನ ಹತ್ರ ಫೋಟೋನೂ ಇದೆ. ಬ್ಲಾಸ್ಟ್ ಮಾಡಿರ್ತಕ್ಕಂಥ ದಾಖಲೆಗಳಿವೆ. ಇಲ್ಲಿ ಇರ್ತಕ್ಕಂಥ ಮನೆಗಳು ಬಿರುಕುಬಿಡ್ತವೆ. ನಿವಾಸಿಗಳು ಹೇಳ್ತಾರೆ ಬ್ಲಾಸ್ಟ್ ಆಗಿದೆ. ರಾತ್ರಿ ಟೈಮ್ ಅದು. ಇವರು ಸತ್ಯಹರಿಶ್ಚಂದ್ರ ಆಗಿದ್ರೆ ಬ್ಲಾಸ್ಟ್ ಯಾಕೆ ಮಾಡಿದ್ರು? ಇದು ನೀರಾವರಿ ಇಲಾಖೆ ನಾನು ಕೇಳಿದ್ವಿ, ಇಲ್ಲ ಬ್ಲಾಸ್ಟ್ ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ AW ಪಾಪ ಅವರು ಅಮಾಯಕ, ಅವ್ರ ಬಗ್ಗೆ ಮಾತಾಡಲ್ಲ. ಸರ್ ನಮ್ಮ ನೀರಾವರಿ ಇಲಾಖೆಯಿಂದಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಕಾಮಗಾರಿ ನಿರ್ವಹಣೆ ಮಾಡ್ತೀವಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಅನುಮತಿನೇ ಕೊಟ್ಟಿಲ್ಲ. ಇಲ್ಲಿ ಸ್ಪಷ್ಟವಾಗಿದೆ ನೀರಾವರಿ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿ ಹೇಳ್ತಾರೆ ಸರ್ ನಮಗೆ ಅನುಮತಿ, ನಾ ಕೇಳಿದ ಅನುಮತಿ ಎಲ್ಲಿದೆ ಅಂತ ಕೇಳಿದೆ. ಅನುಮತಿ ಇದೆ ಅಂತ ಹೇಳ್ತಾರೆ. ಆದರೆ ಅನುಮತಿ ಇಲ್ಲಿ ಸ್ಪಷ್ಟವಾಗಿದೆ, ಅನುಮತಿ ಎಲ್ಲೂ ಕೊಟ್ಟಿಲ್ಲ, ದಾಖಲಿದೆ. ನಾವು ಹೇಳ್ತೀವಿ ಈಗ ಕಾಮಗಾರಿಗಳನ್ನ ನಿಲ್ಲಿಸಬೇಕು. ಇದು ಜಲಾಶಯಕ್ಕೆ ಅಪಾಯಕಾರಿ. ಜಲಾಶಯ 800 ಮೀಟರ್ ಇದೆ. ಬಫರ್ ಜೋನ್ ಎಷ್ಟು ಕಿಲೋಮೀಟರ್ ಸತೀಶನ? 800 ಇದು 800 ಮೀಟರ್ ಇದೆ. 800 ಮೀಟರ್ ಒಳಗೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಅಲ್ಲಿ ಸುಮಾರು 200-300 ಮೀಟರ್ನಲ್ಲೇ ಮಾಡಿದ್ರು. ಏನಾಗಿದೆ ಅಂದ್ರೆ ಈ ಆಡಳಿತ ಪಕ್ಷಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ, ಕಳಕಳಿ ಇಲ್ಲ. ಈ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ. ರೈತರ ಬದುಕನ್ನು ನಾಶ ಮಾಡತಕ್ಕಂಥ ಕೆಲಸ ಮಾಡಿದೆ. ನಾವು ಹೇಳ್ತಾ ಇದೀವಿ ಇದನ್ನು ಇನ್ನೂ ಇಲ್ಲಿ ನಿವಾಸಿಗಳ ಮಾಹಿತಿ ಪ್ರಕಾರ ಇನ್ನೂ ಬ್ಲಾಸ್ಟ್ ಮಾಡ್ತಾರಂತ ಸುದ್ದಿ ಇದೆ. ಅದರ ಆಧಾರದ ಮೇಲೆ ನಾವು ದಾವಣಗೆರೆ ಜಿಲ್ಲಾ ರೈತ ಒಕ್ಕೂಟದಿಂದ ಇವತ್ತು ವಿಸಿಟ್ ಮಾಡಿದ್ವಿ. ಕಾಮಗಾರಿ ತಕ್ಷಣ ನಿಲ್ಲಿಸಬೇಕು, ಇಲ್ಲದಾದ್ರೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಆದರೆ ಸರ್ಕಾರ ನಿರ್ಲಕ್ಷ್ಯ ಅಂತಾನೆ ಸರ್. ಅಂದ್ರೆ ಯಾರಾದರೂ ಒಬ್ಬ ಮನೆ ಕಟ್ಟಬೇಕಂದ್ರೆ 108 ಪರ್ಮಿಷನ್ ಕೇಳ್ತಾರೆ. ಈಗ ನಾವು ಬೆಸ್ಕಾಂ ಇಲಾಖೆ ಅಪ್ಲೈ ಮಾಡಿದ್ರೆ CC NOC ಕೊಡ್ತಾ ಇಲ್ಲ. ಮತ್ತೆ ಇವ್ರು ಹೆಂಗಿದು ಮಾಡಿದ್ರು? ಯಾವ ಆಧಾರದ ಮೇಲೆ ಕೊಟ್ಟರು? ಪರ್ಮಿಷನ್ ಹೆಂಗ್ ಕೊಟ್ಟರು? ಯಾರು ಕೊಡ್ತಾರೆ ಇವರಿಗೆ? ವಿತೌಟ್ ಪರ್ಮಿಷನ್ ಕೆಲಸ ಮಾಡಿದ್ದಾರೆ, ವಿತೌಟ್ ನಾಲೆಡ್ಜ್ ಇಲ್ಲದಂಗೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಇದನ್ನ ವಿರೋಧ ಮಾಡ್ತಾ ಇದೀವಿ. ಕುಡಿಯೋ ನೀರಿಗೆ ಖಂಡಿತ ವಿರೋಧ ಇಲ್ಲ. ನಾವು ಹೇಳ್ತಾ ಇದೀವಿ ಕುಡಿಯೋ ನೀರಿಗೆ ಯಾವತ್ತೂ ನಾವು ವಿರೋಧ ಮಾಡಿಲ್ಲ. ಆದರೆ ನಮ್ಮ ದಾವಣಗೆರೆ ಜಿಲ್ಲೆ ಕೊನೆಯ ಭಾಗದ ರೈತರಲ್ಲಿ ಅದು ಬಲನಾಲೆ, ಅಲ್ಲೂ ಸಹ ರೈತರಿಗೆ ಅನ್ಯಾಯ ಮಾಡಿದ್ರು. ನಾವು ಇವತ್ತಿಗೂ ನಮ್ಮ ಹೋರಾಟ ಬೇಡಿಕೆ ಏನಿದೆ, ನಮ್ಮ ಏನು ಬೇಡಿಕೆ ಇವರು ಬೇರೆ ನೀರು ಲಿಫ್ಟ್ ಮಾಡಲಿ ಅಥವಾ ಹೊಳೆಯಿಂದ ತಗೊಳ್ಳಿ,
ಜಲಾಶಯದ ನೇರವಾಗಿ ನೀರು ತಗೋಬಹುದು ಭದ್ರಾ ಬಲದಂಡೆ ಅಂತ ಅದು ಒಂದು ಬೇಡಿಕೆ ಇದೆ. ಮತ್ತು ಇಲ್ಲಿ ಜಲಾಶಯದ 800 ಮೀಟರ್ ಒಳಗಡೆನೆ ಬ್ಲಾಸ್ಟ್ ಮಾಡಿದ್ರೆ ಬ್ಲಾಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಬ್ಲಾಸ್ಟ್ ಮಾಡಿದ ದಾಖಲೆ ಫೋಟೋಸ್ ಅಲ್ಲಿದೆ, ಮನೆಗಳು ಸಹ ಬೀರ್ಕೊಂಡಿದೆ. ಇದನ್ನು ವಿರೋಧ ಮಾಡ್ತೀವಿ, ನಿಲ್ಲಿಸಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. RDP ಪರ್ಮಿಷನ್ ತಗೊಂಡಿದೆ. ಇಲ್ಲೇನ್ ಬರ್ತಾರೆ ಇವ್ರು ಪರ್ಮಿಷನ್ ಐತೆ ಕೊಡಪ್ಪ ಅಂತ ಪರ್ಮಿಷನ್ ಕೊಡಕ್ಕೆ ಅಧಿಕಾರ ಇಲ್ಲ, ಯಾರಿಗೂ ಇಲ್ಲ. ನೀರಾವರಿ ಇಲಾಖೆ ಕೊಡ್ಬೇಕಿದ್ದಕ್ಕೆ ಇಲಾಖೆ ಪರ್ಮಿಷನ್ ಆದೇಶ ಬೇಕು. ಅದನ್ನ ಕೇಳ್ತಿರೋದು ಆಮೇಲೆ ಚೆಕ್ ಡ್ಯಾಮ್ ಟೈಪ್ ಮಾಡ್ತಿದ್ರೆ ಜಾಕ್ವೆಲ್ ಮತ್ತೆ ಕನ್ನಡ ಮತ್ತೆ ನೀರು ತಗೊಂಡ ಪೈಪ್ ನೀವು ಇದು ಗ್ರಾಮ ಠಾಣ ಅಂತಿರಲ್ಲ, ಏನ್ ಇಟ್ಕೊಂಡು ನೋಡಿ ಗ್ರಾಮ ಠಾಣ ನಾನು ಹೇಳ್ತಿರೋದು ಪರ್ಮಿಷನ್ ಕಾಂಟ್ರಾಕ್ಟ್ ಅವನು ಯಾವನೇ ಎಲ್ಲೋ ಕೆಲಸ ಅದು ಒಂದಲ್ಲ ಇಂತ ಗೊತ್ತಿರ್ತಾನೆ. ಕೊಟ್ಟೇಶ್ ಎಲ್ಲದಂತೀರಿ ಬಂಡೆ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಮಾಡ್ತಿರೋ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ ಜಾಗದಲ್ಲಿ ಪರ್ಮಿಷನ್ ಇದು ಪಂಪ್ ಹೌಸ್ ಸರ್. ಜಾಗದಲ್ಲಿ ಒಳ್ಳೆಯಲ್ಲಿ ಮಾಡ್ತಾ ಇರೋದು, ಇದು ಒಳ್ಳೆಯಲ್ಲಿ ಮಾಡ್ತಾ ಇರೋದು. ಒಂದು ನಿಮಿಷ ಯಾರು ಹೇಳಿದ್ದು ಗ್ರಾಮ ಠಾಣ? ಗ್ರಾಮ ಠಾಣ ಜಾಗ ಬೇರೆ. ಇಲ್ಲಿ ನನ್ನ ಹತ್ರ ಇದೆ ನೋಡಿ, ನೀವೇ ಕೊಟ್ಟಿರೋದು ಇಲ್ಲಿದೆ, ಇಲ್ಲೇ ಇದೆ ನೋಡಿ, ಹೌದು ನೀವು ಕೊಟ್ಟಿರೋದೇ ಇದೆ ನನ್ನ ಹತ್ರ. ಅಲ್ಲಿ ನೋಡಿದ್ರೆ ಆ ಬೇಲಿ ಇದೆಯಲ್ಲ, ಬೇಲಿ ಇದೆಯಲ್ಲ ಸರ್, ನೀವು ದಿಂಡಿ ಮೇಲೆ ಹತ್ತಿ ಗ್ರಾಮ ಠಾಣ ಅಲ್ವೇ ಅಲ್ಲ, ಮಿಸ್ಗೈಡ್ ಮಾಡ್ತಿದ್ದಾರೆ ಅವರು. ಬೇಡವಾ ಸರ್? ನಾನು ಮಾಹಿತಿ ಹಕ್ಕಲ್ಲಿ ಒಂದ್ ಸೆಕೆಂಡ್ ಸರ್, ನಾನು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ನಿಮ್ ಇಲಾಖೆ ಅನುಮತಿ ಕೊಟ್ಟಿರೋದು ನಕಲು ಕೊಡಿ ಅಂತ ಕೇಳಿದ್ರೆ ಗ್ರಾಮ ಪಂಚಾಯತ್ ಅನುಮತಿ ಕೊಟ್ಟಿರೋದು ನಕಲು ಕೊಡ್ತಿದ್ದಾರೆ. ಸರ್ ಇದು ಗ್ರಾಮ ಪಂಚಾಯತ್ ಜಾಗ ಬೇರೆ ಕಡೆ ನಾವು ಕಂಟ್ರೋಲ್ ಏನಾಗಿರ್ಬೋದು. ಇಲ್ಲಿ ಬ್ಲಾಸ್ಟ್ ಮಾಡಿ ನಿಲ್ಸಿದ್ವಿ ಸರ್, ನಾವು ಯಾವ್ದು ಮಾಡ್ತಾ ಇಲ್ಲ. ನಮ್ಗೆ ಕೆಲಸ ಶುರು ಮಾಡ್ಬೋದು ಸರ್. ನಾವು ನಮ್ಗೆ ಬ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ಸರ್. ಮಾಡಾಯ್ತಲ್ಲ, ಬ್ಲಾಸ್ಟಿಂಗ್ ಏನು ಬೇಕಾಗಿಲ್ಲ ಸರ್. ಆಲ್ರೆಡಿ ಮಾಡಿದ್ದಿಲ್ಲ, ಹಾಂ ಸರ್, ಆಲ್ರೆಡಿ ಮಾಡಿದಿರ್ತಾನೆ. ಕಂಟ್ರೋಲ್ ಬ್ಲಾಸ್ಟ್ ಯಾವ್ದೋ ಮಾಡಿದಿರ್ತಾನೆ ಸರ್. ಇದು ಅದೇ ನನಗೆ ಹೇಳಿದ್ರು ಸಿ ಅವರು, ಎಸ್ ಸಿ ಅವರು, ಎಕ್ಸಿಕ್ಯೂಟಿವ್ ಹೇಳಿದ್ರು ಸರ್ ನಾವು ಬ್ಲಾಸ್ಟಿಂಗ್ ಮಾಡಿಲ್ಲ, ಮಾಡಿದ್ರೆ ಆಕ್ಷನ್ ತಗೊಂತೀವಿ ಅಂದ್ರು. ಫೋಟೋ ಕೊಟ್ಟಿ ಅಂತ ಕೇಳಿದ್ರು ನನಗೆ. ಇದೆಯಲ್ಲ, ಅಲ್ಲ ನನಗೆ ಇಲ್ಲ ಬಂದಿರೋ ಸ್ಪಾಟಿಗೆ ಬ್ಲಾಸ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ, ಮಾಡಿದ್ರೆ ಆಕ್ಷನ್ ತಗೊಂತೀವಿ ಅಂತ ಹೇಳ್ತಾರೆ. ನೋಡು ಗ್ರಾಮ ಠಾಣ ಬರಲ್ಲ ಸರ್, ಇದು ಒಳ್ಳೆ ಬರುತ್ತೆ. ನೀವು ಮೇಲೆ ನಿಂತ್ಕೊಂಡು ನೋಡಿ, ತುಂಬಾ ಲೋಡ್ ಆದಾಗ ಅಲ್ಲ ಅದೇ ತೊಡೆಯಕ್ ಆಗಲ್ಲ ಸರ್, ಅದು ಲೀಕ್ ಆಗ್ಬಿಡುತ್ತೆ. ಪಂಪಿಂಗ್ ಸರ್, ಡಿವಾಟಿಂಗ್ ಪಂಪಿಂಗ್ ಸರ್. ನನಗೆ SEC ಹೇಳ್ರಿ ಗೊತ್ತಾ ಸರ್, ಬ್ಲಾಸ್ಟಿಂಗೇ ಮಾಡಿಲ್ಲ ಅಂತಂದ್ರು. ಇದೆಲ್ಲ ಸ್ಟೋನ್ ಹೆಂಗ್ ಬಂತ್ ಮತ್ತೆ ಇಟಾಚೆ ಹೊಡೆದ್ರೆ, JCB ಹೊಡೆದ್ರೆ, ಯಾವ್ದಾರ ಹೊಡೆದ್ರಿ? ಎಲ್ಲಿದೆ? 100% ಸರ್. ನಾನು ಅದೇ ಕೆಲಸ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ಇದಕ್ಕೆ. ಇಲ್ಲ ಸರ್, ಪರ್ಮಿಷನ್ ಕೊಟ್ಟಿಲ್ಲ. ಅಲ್ಲಿ ಐತಲ್ಲ. ಆಮೇಲೆ ಮೇಲಾಗಿ ಇದು ವೈಲ್ಡ್ ಲೈಫ್ ಬಫರ್ ಝೋನ್ ವ್ಯಾಪ್ತಿಗೆ ಬರುತ್ತೆ. ಇದು ಅವರು ಕೊಟ್ಟಿದ್ದಾರೆ, ಇದು ಇಲ್ಲಿ ಇದರಲ್ಲಿ ಇದೆ ವೈಲ್ಡ್ ಲೈಫ್ ಬಫರ್ ಝೋನ್. RDP ಪರ್ಮಿಷನ್ ಎಲ್ಲಿ ಕೊಡ್ತೀವಿ ಸರ್? ಒಂದು ಸರ್, ಇದು ಜಾಗ ಬಂದು ಸರ್ ಅವ್ರು ಕೇಳಿದ್ಗೂ ಉತ್ತರ ಕೊಡ್ರಿ, ಕೇಳಿದ್ಗೂ ಉತ್ತರ ಕೊಡ್ರಿ. ಅವರು ಅವರಿಗೆ ಕೇಳಿದ್ಗೂ ಅದು ಪರ್ಮಿಷನ್ ಇಲ್ಲ. ಇದು ಪರ್ಮಿಷನ್ ಲೆಟರ್ ಏನ್ ಮಾಡಿದ್ದಾರೆ ಸರ್, ಕಳಿಸಿದ್ದಾರೆ. ಇದು ಜಾಕ್ವೆಲ್ ಕಮ್ ಪಂಪ್ ಹೌಸ್ ಅಂತ ಬರುತ್ತೆ ಸರ್. ಇದು ಈಗ ಮಾಡ್ತಾ ಇರೋದು ಪಂಪ್ ಹೌಸ್ ಸರ್.
ಜಾಕ್ವೆಲ್ ಬಂದು ಇನ್ನೂ ಒಳಗಡೆ ಬರ್ತದೆ. ನೀವ್ ಹೇಳ್ರಿ RDP ಕೆಲಸ ಮಾಡ್ತಾರೆ ಅಂತ ಹೇಳಿ, ನಿರ್ವಹಿಸ್ತಾರೆ. ಹೌದು ಸರ್. ಅಲ್ಲ ಇದು ಪಂಪ್ ಹೌಸ್ ಸರ್, ಇದು ಪಂಪ್ ಹೌಸ್ ಮಾಡ್ತಾರೆ ಸರ್ ಅವರು. RDP ಅಂದ್ರೆ ಕೆಲಸ ನೀರಾವರಿ ಇಲಾಖೆ ಪರ್ಮಿಷನ್ ಕೊಟ್ಟಿದ್ದೀರಾ? ಗ್ರಾಮ ಪಂಚಾಯತಿಯಿಂದ ಅವರು ತಗೊಂಡಿದ್ದಾರೆ. ಜಾಗ ಬಂದು ನೋಡಿ ಒಂದ್ ನಿಮಿಷ ಆತಲ್ರಿ. ಈಗ ನೀರು ಒಯ್ಬೇಕಂದ್ರೆ RDP ಪರ್ಮಿಷನ್ ಬೇಕೇ ಬೇಕು. ಸಂಬಂಧಪಟ್ಟಂತ ಏರಿಯಾ ಪ್ರಪೋಸಲ್ ಇಷ್ಟು ಮೀಟರ್ ಅಂತ ಇರುತ್ತೆ. ಅದ್ರ ಮೇಲೆ ಕೊಟ್ಟು ಅಲ್ಲೆಲ್ಲ ಮಾಡ್ತಾರೆ. ಯಾರು ಕೇಳಲ್ಲ, ಹೌದ್ರಾ? ಇದು ಒಳೇನು ಜಲಾಶಯಕ್ಕೆ ಬರುತ್ತೆ, ನೀರಾವರಿ ಇಲಾಖೆ ಬರುತ್ತೆ. ಅದನ್ನ ನಾವು ಕಳ್ಸಿದ್ವಿ. ಜಾಮಠಾಣ ಬರುತ್ತಾ ಅಂತ ಅಲ್ರಿ, ನಾನು ಅದನ್ನೇ ಕೇಳ್ತಾರದ್ರಿ. ಮಾಡ್ತೇವೆ. ನಾನು ಹೇಳಿದ್ವಿ, ಅರ್ಥ ಮಾಡ್ತಿದ್ದಲ್ಲ. ನಾವ್ ಹೇಳ್ತಾ ಇರೋದೇನು, ಜಲಾಶಯದ ಕೆಳಭಾಗದಲ್ಲಿ ಸ್ಫೋಟ ಮಾಡಬಾರ್ದು ಅಷ್ಟೇ. ಇಂದು ನಮ್ಮ ದಾವಣಗೆರೆ ಜಿಲ್ಲಾ ಕೊಟ್ಟಿದ್ದೀವಿ. ಇಲ್ಲಿ ಸ್ಥಳೀಯ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ನಮ್ಮ ವಿರೋಧ ಇಲ್ಲ. ಭದ್ರಾ ಜಲಾಶಯದ ಕೆಳಭಾಗದಲ್ಲಿ ಭದ್ರಾ ಜಲಾಶಯದಿಂದ ನೇರವಾಗಿ ಸಂಕಲ್ಪ ಮಾಡಿದ್ವಿ. ಕಳಕಳಿಯಿಂದ ನಮಗೆ ಅಧಿಕಾರಿಗಳು ಪಾರ್ಟಿ ಬಂದ್ರಿ ಅಂದ್ರೆ ನಾವು ಬೆಂಗಳೂರು ಮೀಟಿಂಗ್ ಬಂಡೆ ಬ್ಲಾಸ್ಟ್ ಮಾಡಿದಂತ ಫೋಟೋಗಳಿದೆ. ಇದನ್ನ ಕಾಮಗಾರಿ ನೀವು ಹೊಳೆಯಿಂದ ನೀರು ಕೊಡ್ತೀವಿ. ರೈತ ಒಕ್ಕೂಟದ ಅಧ್ಯಕ್ಷರಾದ ಕೊಳನಳ್ಳಿ ಸತೀಶ್ ಅಣ್ಣ ಬಂದರೆ, ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರು ಲೋಕಿಕೆರೆ ನಾಗರಾಜ್ ಬಂದರೆ, ಸಾಂಕೇತಿಕವಾಗಿ ಧನ್ಯವಾದಗಳು. ನೇಟಿವ್ ನೀವು RDP ಕೆಲಸ ಮಾಡ್ತಿದ್ದೀರಾ? ಇಲ್ಲಿ ಇದು ಬ್ಲಾಸ್ಟ್ ಮಾಡ್ತಾ ಇಲ್ಲ, ಇದು ಬ್ಲಾಸ್ಟ್ ಮಾಡ್ತಿದ್ದಾರೆ. ಸುಳ್ಳು ಹೇಳ್ತಿದ್ದಾರೆ ಅವರು, ಇದೆಲ್ಲ ಏನಿದು? ಸುಳ್ಳು ಹೇಳ್ತಿದ್ದಾರೆ. ಬರೀ ಅಲ್ಲಿ ಮನೆಗಳು ನೋಡ್ರಿ, ಮನೆ ನೋಡ್ರಿ, ಇಲ್ಲೇ ಮನೆ ಇದಾವೆ.